ರಾಜೀನಾಮೆಗೂ ಮುನ್ನ ಗ್ಯಾರಂಟಿ ಸಾಧನೆ ನೆನೆದಂತ ಸಿಎಂ ಸಿದ್ದರಾಮಯ್ಯ 3 ವರ್ಷಗಳ ಸರ್ಕಾರದ ಸಾಧನೆ ಮೆಲುಕು ಹಾಕಿದಂತ ಸಿದ್ದರಾಮಯ್ಯ ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೇವೆ ಅಂತ ಸಿದ್ದರಾಮಯ್ಯನವರು ರಾಜೀನಾಮೆಗೂ ಮುನ್ನ ಗ್ಯಾರಂಟಿ ಸಾಧನೆಯನ್ನ ನೆನೆದಿದ್ದಾರೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೆದ ಬದ್ಧತೆ ನಮಗಿದೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೆ ತಲುಪಿಸಿದ್ದೇವೆ. ಅನ್ನಭಾಗ್ಯ ಕೋಟ್ಯಂತರ ಕುಟುಂಬಕ್ಕೆ ಪೌಷ್ಟಿಕ ಆಹಾರ ಭದ್ರತೆಯನ್ನ ನೀಡಿದೆ. ಇದುವರೆಗೂ ಅನ್ನಭಾಗ್ಯಕ್ಕೆ 18,897 ಕೋಟಿ ಹಣ ವ್ಯಯಿಸಲಾಗಿದೆ. ಇನ್ನು 4.26 ಕೋಟಿ ಪಡಿತದಾರರು 3 ಹೊತ್ತು ಊಟ ಮಾಡ್ತಿದ್ದಾರೆ. ಗ್ಯಾರಂಟಿಯ 3 ವರ್ಷದ ಸಾಧನೆ ನೆನೆದು ಸಿಎಂ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಕನ್ನಡಿಗರಿಗೆ ಸರ್ಕಾರದ ಸಾಧನೆಯನ್ನ ಅರ್ಪಣೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ನಾವು ಅನುಷ್ಠಾನಗೊಳಿಸಿ ಜನರಿಗೆ ಏನು ಕೊಟ್ಟ ಮಾತನ್ನ ನೆರವೇರಿಸಿದ್ದೇವೆ ನಾವು. ಜೊತೆಗೆ ಈ ಸಾಧನೆಯನ್ನ ನಾನು ಕನ್ನಡಿಗರಿಗೆ ಅರ್ಪಣೆ ಮಾಡ್ತೀನಿ ಅಂತ ಒಂದು ಸುದೀರ್ಘವಾದಂಥ ಪೋಸ್ಟನ್ನ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಸಿದ್ದರಾಮಯ್ಯನವರ ಸರ್ಕಾರ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಜನರ ಮನ ಗೆದ್ದಂಥ ಸಿದ್ದರಾಮಯ್ಯ ಸದ್ಯ ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಅದಕ್ಕೂ ಮುನ್ನ ಈ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಮುನ್ನ ಈ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ತುಂಬಾ ಜನರಿಗೆ ಇದು ಕನೆಕ್ಟ್ ಆಗುತ್ತೆ. ಕಾರಣ ಫಲಾನುಭವಿಗಳೇನಿದ್ದಾರೆ ಅವ್ರು ಈ ಪೋಸ್ಟ್ ನೋಡಿದಾಗ ನಿಜಕ್ಕೂ ಕನೆಕ್ಟ್ ಆಗುತ್ತೆ. ಏನ್ ಡೀಟೇಲ್ಸ್ ಇದೆ ಕವನ? ಸೌಖ್ಯ, ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇರುವಂತದ್ದು. ಈ ಒಂದು ರಾಜೀನಾಮೆ ಊಹಾಪೋಹ ಅಂತ ಕೆಲ ಕಾಂಗ್ರೆಸ್ನ ಹಿರಿಯ ಸಚಿವರೇ ಹೇಳ್ತಾ ಇರುವಂತದ್ದು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ನಡೆ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದು ಖಚಿತ ಅನ್ನುವಂಥದ್ದು ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ನಾಳೆ ನಾನು ಮಾತಾಡ್ತೀನಿ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟರು. ಇದರ ಜೊತೆಗೆ ಇದರ ಬೆನ್ನಲ್ಲೇ ಇದೀಗ ಗ್ಯಾರಂಟಿಗಳ ಸಾಧನೆಯನ್ನ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವುದರ ಮೂಲಕ ಮೆಲುಕು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪ್ರತಿ ಮನೆಗೂ ಸಹ ನಾನು ತಲುಪಿಸಿದ್ದೇನೆ, ಈ ಶ್ರೇಯವನ್ನ ನಾನು ಪ್ರತಿ ಕನ್ನಡಿಗರಿಗೂ ಸಹ ಅರ್ಪಿಸ್ತೇನೆ ಅನ್ನುವಂತಹ ಮಾತುಗಳನ್ನ ಇದೀಗ ಎಕ್ಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಡಿರುವಂತದ್ದು. ಸೊ ಹೀಗಾಗಿ ಏನೋ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡೋದು ಸಾಕಷ್ಟು ಖಚಿತ ಅನ್ನುವಂತಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಗ್ಯಾರಂಟಿಗಳು, ಯಾಕಂದ್ರೆ ಈಗಾಗಲೇ ಸಿಎಂ ನೇತೃತ್ವದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳಿಂದ ಪ್ರಖ್ಯಾತಿ ಪಡೆದಿತ್ತು, ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿತ್ತು. ಈ ಗ್ಯಾರಂಟಿಗಳ ಮೇಲೆ ನಿಂತಿರುವಂತಹ ಸರ್ಕಾರ ಇದೀಗ ಈ ಒಂದು ಗ್ಯಾರಂಟಿಗಳನ್ನೇ ನೆನೆದು ಪ್ರತಿ ಕನ್ನಡಿಗನಿಗೂ ಸಹ ಶ್ರೇಯವನ್ನು ಅರ್ಪಿಸದೆ ಪೌಷ್ಟಿಕ ಆಹಾರದ ಭದ್ರತೆಯನ್ನ ನಾವು ಪ್ರತಿ ಮನೆಗೂ ಸಹ ಕೊಟ್ಟಿದ್ದೇವೆ ಅನ್ನುವಂತಹ ವಿಚಾರವನ್ನ, ಜೊತೆಗೆ ಸಾಧನೆಯನ್ನ ಮೆಲುಕು ಹಾಕೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.